ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಹೆಸ್ರು ಕಾಳು ಮೊಳಕೆ ಬಂದಿರೋದು ಹಾಕಿ ರಾಗಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಅಷ್ಟೇ ಸಾಫ್ಟಾಗಿರ್ತೈತೆ, ತಿನ್ನಲಿಕ್ಕೆ ರುಚಿಯಾಗಿರ್ತೈತೆ. ಕ್ಯಾರೆಟು, ಆಲೂಗಡ್ಡೆ ಎಲ್ಲ ತುರಿದು ಹಾಕಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಒಂದು ಅರ್ಧ ಬಟ್ಲಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ಜರಡೆ ಹಿಡಿದು ಇಟ್ಕೊಂಡಿದ್ದೀನಿ. ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಒಂದು ಈರುಳ್ಳಿ ಎಲ್ಲನೂ ನೋಡಿ. ಅರ್ಧ ಬಟ್ಲಷ್ಟು ಮೊಳಕೆ ಬಂದಿರೋ ಹೆಸ್ರು ಕಾಳಿದೆ. 2 ಈರುಳ್ಳಿನ ಚಾಪ್ನರೊಳಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು 5-6 ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಟೇಸ್ಟ್ ಇರ್ತೈತೆ. ಸ್ವಲ್ಪ ಕಮ್ಮಿ ಆದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ. ಕರೆಕ್ಟಾಗಿ ಮೆಣಸಿನ್ಕಾಯಿ ಇರಬೇಕು. ಸ್ವಲ್ಪ ಕರಿಬೇವು ಹಾಕಿ ಅದನ್ನ ತರಿತೆರೆಗೆ ಅಂದರೆ ಸಣ್ಣದಾಗಿ ನಾನು ಇದು ಮಾಡ್ಕೊಂಡ್ಬಿಡ್ತೀನಿ, ಚಾಪ್ ಮಾಡ್ಕೊತೀನಿ. ನೋಡಿ ಆಗಿದೆ, ಎಷ್ಟು ಚೆನ್ನಾಗಾಗಿದೆ ನೋಡಿ. ನಾವು ಅದೇ ಕೈಗೆ ಕಟ್ ಮಾಡಿದ್ರೆ ಇಷ್ಟೆಲ್ಲ ಆಗಲ್ಲ, ಹಂಗಾಗಿ ಇದ್ರೊಳಗೆ ಮಾಡ್ಕೊತೀವಿ. ತುಂಬ ಚೆನ್ನಾಗಿರ್ತೈತೆ. ಈಗ ರಾಗಿ ಹಿಟ್ಟು ಹಾಕ್ಕೊಂಬಿಡೋಣ. ಒಂದು ಪಾತ್ರೆ ಒಳಗಡೆ ಮೊಳಕೆ ಬಂದಿರೋ ಕಾಳು ಹಾಕ್ಕೊಂಬಿಡ್ತೀನಿ. ಆಲೂಗಡ್ಡೆ ತುರಿದಿಟ್ಟಿದ್ದೆ, ಒಂದು ಅರ್ಧ ಆಲೂಗಡ್ಡೆ ಅದು ಹಾಕ್ಕೊತೀನಿ. ಬೇಕಂದರೆ ಹಾಕಿಲ್ಲ ಅಂದರೆ ಬೇಡ ಅಂದರೆ ಬಿಡಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಇದು ಮಾಡಿದ್ದೆಲ್ಲ ಚಾಪ್ ಮಾಡಿದ್ದೆ ಅದು ಹಾಕ್ಕೊತೀನಿ. ಮತ್ತು ತೆಂಗಿನ ತುರಿ, ಸ್ವಲ್ಪ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಪುದೀನ, ಜೀರಿಗೆ ಮತ್ತು ಎಳ್ಳು, ಕಪ್ಪು ಎಳ್ಳು, ಉಪ್ಪು, ರುಚಿಗೆ ಉಪ್ಪು ಇಷ್ಟೇ ಹಾಕಿ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಮೇಲೆ ಎಣ್ಣೆ ಅದು ಇದು ಏನೂ ಹಾಕಕ್ಕೆ ಹೋಗಬೇಡಿ. ಚೆನ್ನಾಗಿ ಅದರೊಳಗೆ ನೀರಿನ ಅಂಶ ಇರ್ತೈತಲ್ಲ, ಎಷ್ಟು ಬೇಕೋ ನೋಡ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಆಮೇಲೆ ನೀರು ಹಾಕಿದ್ರೆ ಆಯಿತು. ಚೆನ್ನಾಗಿ ಕಲಿಸ್ಕೊಂಡ್ರಿ ನೋಡಿ, ಎಲ್ಲ ಕಲಸಾಯಿತು. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಹದಕ್ಕೆ ಕಲಿಸ್ಕೊಳ್ಳೋಣ. ಇಷ್ಟಿದೆ. ತೀರಾ ನೀರಿಗೂ ಇರಬಾರ್ದು, ತೀರಾ ಗಟ್ಟಿನೂ ಇರಬಾರ್ದು. ಅದಕ್ಕಿದ್ರೆ ಸಾಕು. ಮುದ್ದೆ ಮಾಡ್ತೀವಲ್ಲ ಆ ಥರ ಮಾಡಿ ಒಂದು ಗಂಟೆ ಮಾಡಿ ಇಟ್ಬಿಟ್ಟು ಅದ್ರ ಮೇಲೆ ಒಂದು ತಟ್ಟೆ ಮುಚ್ಚಿ ಇಡಿ. ಒಂದು 2 ಗಂಟೆ ಸೊಪ್ಪು ಇಟ್ಟರು ಚೆನ್ನಾಗಿರ್ತೈತೆ. ನಿಮಗೆ ಬೇಕಂದರೆ ಬೇಗನೂ ಮಾಡ್ಕೊಬೋದು. ಈಗ ತೆಗೆದು ನೋಡೋಣ. ಆಗಿದೆ ನೋಡಿ, ಚೆನ್ನಾಗೇ ನೆಂದಿದೆ. ಇನ್ನೊಂದು ಸತಿ ಕಿವುಚ್ಕೊಂಡ್ಬಿಟ್ಟು ಚೆನ್ನಾಗೆ ಈಗ ಉಂಡೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೋಡ್ಕೊಂಡು ಉಂಡೆ ಮಾಡ್ಕೊಂಡ್ರಿ. ಅದಕ್ಕಿದ್ರೆ ಸಾಕು. ಒಂದು ಬಟರ್ ಪೇಪರ್ ತಗೊಂಡು ಅದಕ್ಕೆ ಒಂಚೂರು ಎಣ್ಣೆನೋ ತುಪ್ಪನೋ ಸವರ್ಕೊಂಡ್ರಿ. ಮತ್ತು ಸಣ್ಣದಾಗಿ ಉಂಡೆ ತಗೊಂಡು ಸಣ್ಣದಾಗಿ ತಟ್ಕೊಂಡು ಬನ್ನಿ. ಮೆತ್ತಿಗೆ ಸ್ವಲ್ಪ ನೀರೋ ಇಲ್ಲಾಂದರೆ ಎಣ್ಣೆನೋ ಏನೋ ಒಂದು ಕೈಗೆ ಸ್ವಲ್ಪ ಅಂಟಬಾರ್ದಲ್ವ, ಹಾಗಾಗಿ ಕೈಗೆ ಸ್ವಲ್ಪ ಒದ್ದೆ ಮಾಡ್ಕೊಂಡ್ರಿ. ನೋಡಿ ಆಗಿದೆ. ಈಗ ತವ ಇಟ್ಟು ಗ್ಯಾಸ್ ಮೇಲೆ ಹಾಕ್ತಾಯಿದ್ದೀನಿ, ಅಂದರೆ ತವ ಮೇಲೆ ಹಾಕ್ತಾಯಿದ್ದೀನಿ. ಗ್ಯಾಸ್ ಹೆಚ್ಚು ಆವಾಗಲೇ ನಾನು ತವ ಇಟ್ಟಿದ್ದೆ. ಈಗ ಬಿಸಿಯಾಗಿದೆ, ಹಾಕಿದ್ದೀನಿ. ಸುಮ್ಮನೆ ಒಂಚೂರು ಒಂದು 1/4 ಸ್ಪೂನಷ್ಟು ಎಣ್ಣೆ ಹಾಕಿ, ಸ್ವಲ್ಪ ನಾನೇನು ಹೆಚ್ಚಾಗಿ ಎಣ್ಣೆ ಬಳಸ್ತಾ ಇಲ್ಲ. ಇದಕ್ಕೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರ್ತೈತೆ. ಸೈಡೆಲ್ಲ ಚೆನ್ನಾಗಿ ಒತ್ಕೊಬೇಕಾಗ್ತೈತೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಸಾಫ್ಟಾಗಿದೆ. ಇನ್ನೊಂದು ಹಾಕ್ಕೊತೀನಿ ಅದೇ ಥರ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಸಾಫ್ಟಾಗಿರ್ತೈತೆ, ತಿನ್ನೋಕ್ಕೆ ಅಷ್ಟೇ ಚೆನ್ನಾಗಿರ್ತೈತೆ. ಇಷ್ಟ ಆಯಿತಾ ನಿಮಗೆ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ನಾನು ವೀಡಿಯೋ ನೋಡೋದಕ್ಕಾಗಿ. ನಿಜವಾಗಿ ಹೇಳ್ತೀನಿ, ಮಕ್ಕಳಿಗೆ, ಆಫೀಸ್ಗೆ, ಡಯಟ್ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿರ್ತೈತೆ. ಯಾಕಂದರೆ ಹೆಚ್ಚಾಗಿ ನಾನು ಈರುಳ್ಳಿ ಜಾಸ್ತಿ ಬಳಸಿದ್ದೀನಿ, ಕೊತ್ತಂಬರಿ ಸೊಪ್ಪು, ಪುದೀನ ಆಗಿರ್ಬೋದು, ಆಮೇಲೆ ತೆಂಗಿನ ತುರಿ ಆಗಿ ಎಲ್ಲನೂ ಚೆನ್ನಾಗಿ ನಾನು ಬಳಸಿದ್ದೀನಿ. ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಬಾಯ್.